ಇರಾನ್ನ 80ಕ್ಕೂ ಹೆಚ್ಚು ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು, ನಾಟ್ ಓನ್ಲಿ ಸೇನಾ ನೆಲೆಗಳು, ಬೇರೆ ಬೇರೆ ಅಲ್ಲಿನ ಬಂದರು ಮತ್ತು ಬೇರೆ ಬೇರೆ ಭಾಗಗಳನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡ್ತಾ ಇದೆ ಅಮೆರಿಕ. ಇರಾನ್ ತೈಲ ಘಟಕಗಳ ಮೇಲೆ ಕೂಡ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡಿದೆ USA. ಟ್ರಂಪ್ ದಾಳಿಗೆ ಪ್ರತಿ ದಾಳಿಯ ವಾರ್ನ್ ನೀಡ್ತಿದೆ ಇರಾನ್. ನೋಡಿ, ಇದನ್ನ ಕಾಮನ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಸ್ರೇಲ್ ಮತ್ತು ಇರಾನ್ ನಡುವೆಯಲ್ಲಿ ಆರಂಭದಲ್ಲಿ ಗಲಾಟೆ ಹುಟ್ಟುತ್ತೆ, ಯುದ್ಧ ಆರಂಭ ಆಗುತ್ತೆ. ಕಾರಣ ಏನು ಅಂತ ಕೇಳಿದ್ರೆ, ಇಸ್ರೇಲ್ ವಿರುದ್ಧವಾಗಿ ಅಣುಬಾಂಬ್ ತಯಾರಿಯನ್ನ ಇರಾನ್ ಮಾಡ್ತಾ ಇರುತ್ತೆ. ಆಲ್ಮೋಸ್ಟ್ 80% ಅವರು ಯುರೇನಿಯಂ ಅನ್ನ ಎನ್ರಿಚ್ ಮಾಡಿದ್ರು ಅನ್ನುವ ಕಾರಣಕ್ಕೆ ಇಸ್ರೇಲ್ ಯುದ್ಧ ಆರಂಭ ಮಾಡುತ್ತೆ. ಅಯಾತುಲ್ಲಾ ಅಲಿ ಖಮೇನಿ ಏನು ಮೊದಲನೇ ದಿನ ಸತ್ತೋದ್ರು ನೋಡಿ, ಶಿಯಾ ಸಮುದಾಯದ ಸರ್ವೋಚ್ಚ ನಾಯಕನಾಗಿ ಗುರುತಿಸಿಕೊಂಡಿದ್ದಂಥ ಅಯಾತುಲ್ಲಾ ಖಮೇನಿಯ ಹೇಳಿಕೆಗಳು ಈ ಯುದ್ಧವನ್ನು ಆರಂಭಿಸುತ್ತೆ. ನಾವು ಯಾವಾಗ ನ್ಯೂಕ್ಲಿಯರ್ ವೆಪನ್ ಕೇಪೇಬಲ್ ರಾಷ್ಟ್ರವಾಗಿ ಹೊರಹೊಮ್ಮುತ್ತೀವೋ, ನಮ್ಮ ಮೊದಲನೇ ಟಾರ್ಗೆಟ್ ಇಸ್ರೇಲ್, ಎರಡನೇ ಟಾರ್ಗೆಟ್ ಅಮೆರಿಕ ಅಂತ ಅಯಾತುಲ್ಲಾ ಅಲಿ ಖಮೇನಿ ಘೋಷಿಸ್ತಾರೆ. ಈ ಸಂದರ್ಭದಲ್ಲಿ ಯುದ್ಧ ಆರಂಭ ಆಯಿತು. ಸೊ ಅದಾದ್ರ ಮೇಲೆ ಏನೆಲ್ಲ ಆಯಿತು ನೀವೆಲ್ಲರೂ ಕೂಡ ನೋಡಿದ್ದೀರಿ, ಇದೆಲ್ಲದನ್ನು ಕೂಡ ನೀವು ನೋಡಿದ್ದೀರಿ. ಅದಾದ ನಂತರ ಒಂದು ಪೀಸ್ ಟ್ರೀಟಿ ಆಗುತ್ತೆ. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಒಂದು ಪೀಸ್ ಟ್ರೀಟಿ ಆಗುತ್ತೆ. ಪೀಸ್ ಟ್ರೀಟಿಯ ಮೂಲಕ ಇಲ್ಲ ಈ ಯುದ್ಧ ಇಲ್ಲಿಗೆ ನಿಲ್ತು ಅಂತ ನಾವೆಲ್ಲರೂ ಕೂಡ ಆಲೋಚನೆ ಮಾಡ್ತಾ ಇದ್ರೆ, ನೋ, ಯುದ್ಧ ಅಲ್ಲಿ ನಿಲ್ಲಿಲ್ಲ. ಕಾರಣ ಏನು ಅಂತ ಕೇಳಿದ್ರೆ, ಆ ಪೀಸ್ ಟ್ರೀಟಿಯಲ್ಲಿ ಇರಾನ್ ನಮೂದಿಸುತ್ತೆ, ನನ್ನ ಮತ್ತು ಅಮೆರಿಕ ನಡುವಿನ ಆ ಯುದ್ಧ ಏನಿದೆ ಅದನ್ನು ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ಇಸ್ರೇಲ್ ಲೆಬನಾನ್ ಮೇಲೆ ಕೂಡ ದಾಳಿ ಮಾಡಬಾರದು ಅಂತ ಹೇಳಿ. ಆದರೆ ಇಸ್ರೇಲ್ ಈ ಮಾತಿಗೆ ಒಪ್ಕೊಳ್ಳಲ್ಲ. ಲೆಬನಾನ್ನಲ್ಲಿರುವಂಥ ಹೆಬ್ಜುಲ್ಲಾಗಳ ಮೇಲೆ ನಿರಂತರವಾಗಿ ದಾಳಿಯನ್ನು ಮಾಡುತ್ತೆ ಇಸ್ರೇಲ್. ಅಮೆರಿಕಕ್ಕೆ ಕೇರೆ ಮಾಡದೆ ದಾಳಿಯನ್ನು ಮಾಡುತ್ತೆ. ಆಗ 2 ವಾರಗಳ ಹಿಂದೆ ಇರಾನ್ ತೆಗೆದುಕೊಂಡಂಥ ನಿರ್ಧಾರ ಏನು ಅಂತ ಕೇಳಿದ್ರೆ, ಹಾರ್ಮೋಸ್ ಜಲಸಂಧಿಯನ್ನು, ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನು ಸ್ಟಾಪ್ ಮಾಡೋದು. ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನು ನಾವು ಸ್ಟಾಪ್ ಮಾಡ್ತೀವಿ, ಎಟ್ ಎನಿ ಕಾಸ್ಟ್ ಬೇರೆ ಯಾವುದೇ ಹಡಗುಗಳು ಬರಬಾರ್ದು ಅಂತ ಹೇಳಿ ಕಾಲು ಕರೆದುಕೊಂಡು ಜಗಳಕ್ಕೆ ಬರುತ್ತೆ. ಇದೇ ಜುಲೈ 9ನೇ ತಾರೀಕು ಇದೆಯಲ್ಲ, ಕಡೆ ಪಕ್ಷ 9ನೇ ತಾರೀಕುವರೆಗಾದ್ರೂ ಅದು ಸುಮ್ಮನಿರುತ್ತೆ ಅಂತಾರೆ ಎಲ್ಲರೂ, ಪ್ರಪಂಚದ ಎಲ್ಲಾ ಪತ್ರಕರ್ತರು ಎಲ್ಲರೂ ಕೂಡ ಭಾವಿಸಿದ್ರು. ಕಾರಣ ಏನು ಅಂತ ಕೇಳಿದ್ರೆ, 9ನೇ ತಾರೀಕು ಅಯಾತುಲ್ಲಾ ಅಲಿ ಖಮೇನಿ ಅವರ ಅತ್ಯಂತ ದೊಡ್ಡ ಪ್ರೊಸೆಷನ್ ಇದೆ, ಅವರ ಅಂತ್ಯ ಸಂಸ್ಕಾರ ಇದೆ. ಈ ಅಂತ್ಯ ಸಂಸ್ಕಾರಕ್ಕೆ 1 ಕೋಟಿಗೂ ಹೆಚ್ಚು ಜನ ಒಟ್ಟು ಸೇರಿಸ್ತಾರೆ ಅನ್ನುವಂತಹ ನಿರೀಕ್ಷೆ ಇದೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಗ್ಯಾದರಿಂಗ್ ಆಗುವಂತ ಸಾಧ್ಯತೆಗಳಿವೆ. 1 ಕೋಟಿಗೂ ಹೆಚ್ಚು ಜನ ಒಮ್ಮೆಲೆ ಸೇರಿ ಅವರ ಅಂತ್ಯ ಸಂಸ್ಕಾರವನ್ನ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈ 9ನೇ ತಾರೀಕುವರೆಗಾದ್ರೂ ಇರಾನ್ ಸುಮ್ಮನಿರುತ್ತೆ ಅಂತ ನಾವೆಲ್ಲರೂ ಕೂಡ ಎಣಿಸಿದ್ವಿ. ಈವನ್ ಟ್ರಂಪ್ ಕೂಡ ಹೇಳಿದ್ರು, ಐ ಆಮ್ ಗಿವಿಂಗ್ ಎ ಬ್ರೇಕ್ ಆಫ್ 1 ವೀಕ್ ಅಂತ ಹೇಳಿ, ನಾನು 1 ವಾರ ಅವರ ವಿಚಾರಕ್ಕೆ ಹೋಗಲ್ಲ ಅಂತ ಹೇಳಿದ್ರು ಟ್ರಂಪ್ ಕೂಡ. ಆದ್ರೆ ಇರಾನ್ 3 ಹಡಗುಗಳ ಮೇಲೆ ದಾಳಿಯನ್ನ ಮಾಡ್ತು, ಮಿಸೈಲ್ ದಾಳಿಗಳನ್ನ ಮಾಡ್ತು, ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು, ಕ್ರೂಸ್ ಮಿಸೈಲ್ ಅನ್ನ ದಾಳಿಯನ್ನ ಮಾಡ್ತು. ಸೊ ಈ ದಾಳಿಯನ್ನ ಮಾಡುವ ಸಂದರ್ಭದಲ್ಲಿ 3 ಹಡಗುಗಳಿಗೆ ಸಂಪೂರ್ಣವಾಗಿ ಅದು ನಾಶಗೊಳಿಸುತ್ತೆ. ಆಬ್ವಿಯಸ್ಲಿ ಇದು ಮತ್ತೊಮ್ಮೆ ಅಮೆರಿಕವನ್ನ ಕೆರಳಿಸುತ್ತೆ. ಸೊ ಹಾಗಾಗಿ ಅಮೆರಿಕ ಮತ್ತು ಇರಾನ್ ನಡುವೆ ವಾರ್ ಮುಂದುವರೆದಿದೆ. ಹಾರ್ಮುಜ್ ಜಲಸಂಧಿ ಮೇಲಿನ ನಿಯಂತ್ರಣಕ್ಕೆ ಇಬ್ಬರು ಕೂಡ ಪಟ್ಟು ಹಿಡಿದಿದ್ದಾರೆ. ಯಾಕಂದ್ರೆ ಹಾರ್ಮುಜ್ ಜಲಸಂಧಿ ಏನಿದೆ ನೋಡಿ, ಹಾರ್ಮುಜ್ ಜಲಸಂಧಿ ಇಡೀ ಬಂದಾದ್ರೆ ಅದು ಕೇವಲ ಯಾವುದೋ ಒಂದು ದೇಶಕ್ಕಲ್ಲ, ಬದಲಿಗೆ ಆಲ್ ಓವರ್ ಪ್ರಪಂಚದ ಮೂಲೆ ಮೂಲೆಗಳಲ್ಲಿರುವಂತಹ ದೇಶಗಳಿಗೂ ಕೂಡ ಅದು ದೊಡ್ಡ ಎಫೆಕ್ಟ್ ಅನ್ನು ಬೀರುತ್ತೆ. ಮತ್ತೊಂದು ಕಡೆಯಲ್ಲಿ ಅಮೆರಿಕ ಪ್ರತಿದಾಳಿಯನ್ನು ಮಾಡಿದೆ ಬುಷೇಹರ್, ಅಬ್ಬಾಸ್ ಮತ್ತು ಸಿರಿಕ್ ನಗರಗಳಲ್ಲಿ. ಬುಷೇಹರ್ ಬಂದರ್ ಏನಿದೆ, ಬುಷೇಹರ್ನ ಬಂದರ್ ಮೇಲೆ, ಅಬ್ಬಾಸ್ ಬಂದರ್ಗಳ ಮೇಲೆ ಕೂಡ ದಾಳಿ ಮಾಡಿದೆ. ಅಲ್ಲಿ ಸಣ್ಣ ಸಣ್ಣ ಪುಟ್ಟ ಮಿಷನ್ ದೋಣಿಗಳಿವೆ. ಈ ದೋಣಿಗಳನ್ನೇ ಉಪಯೋಗಿಸಿಕೊಂಡು ಇರಾನ್ ದಾಳಿಯನ್ನ ಮಾಡ್ತಾ ಇದ್ದದ್ದು. ಮಿಷನ್ ದೋಣಿಗಳು, ಹಡಗುಗಳು, ಸಣ್ಣ ಸಣ್ಣ ಹಡಗುಗಳು, ಬೋಟ್ಗಳು, ಬೋಟ್ ಅಂತ ಕರಿಬಹುದು. ಸಣ್ಣ ಸಣ್ಣ ವೆರಿ ವೆಲ್ ಇಕ್ವಿಪ್ಡ್ ಬೋಟ್ಗಳೇನಿವೆ ಅದರ ಮೂಲಕ ಅದು ದಾಳಿಯನ್ನ ಮಾಡ್ತಾ ಇತ್ತು. ಹಾಗಾಗಿ ಅಬ್ಬಾಸ್ ಬಂದರಿನ ಮೇಲೆ ಕೂಡ ಅಮೆರಿಕ ದಾಳಿಯನ್ನು ಮಾಡುತ್ತೆ. ಅಬ್ಬಾಸ್ ಬಂದರಿನ ಮೇಲೆ ಕೂಡ ಅಮೆರಿಕ ದಾಳಿಯನ್ನು ಮಾಡುತ್ತೆ. ಅದಾದ ಬಳಿಕ
ಈಗ ಅಂತೂ ಕೇಳೋದೇ ಬೇಡ. ಬರೋಬ್ಬರಿ 80 ಸ್ಥಳಗಳಲ್ಲಿ ಏಕಕಾಲದಲ್ಲಿ ಅಮೆರಿಕ ದಾಳಿಯನ್ನು ನಡೆಸಿದೆ, ವೈಮಾನಿಕ ದಾಳಿಯನ್ನ. ರೀಸನ್ ಏನು ಗೊತ್ತಾ? ಅಮೆರಿಕದ ಏರೋಪ್ಲೇನ್ಗಳು ಅದೆಷ್ಟೇ ಸರಾಗವಾಗಿ ಇರಾನ್ನ ವಾಯು ಮಾರ್ಗದಲ್ಲಿ ಸಂಚರಿಸಿದ್ರು ಕೂಡ ಇರಾನ್ ಹತ್ರ ಅದನ್ನು ಹೊಡೆಯುವಂಥ ಏರ್ ಡಿಫೆನ್ಸ್ ಇಲ್ವೇ ಇಲ್ಲ. ಹಾಗಾಗಿ ಆರಾಮ್ಸೆ ಅವ್ರು ಹಾರಾಡ್ಕೊಂಡು ಹೋಗಿ ಅದನ್ನೆಲ್ಲ ಧ್ವಂಸ ಮಾಡಿಬಿಟ್ರು. 80 ಸ್ಥಳಗಳಲ್ಲಿ ಏಕಕಾಲದಲ್ಲಿ ಅವರು ಹೊಡೆದಾಕ್ತಾರೆ ಅಮೆರಿಕ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.